ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆಯೇ ಇದು ಗೌರಿ ಗಣೇಶ ಹಬ್ಬದ 2 ಡೇಟ್ ವ್ಲಾಗ್ ಇದು. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೆನ್ನೆನೇ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೆ ಗೌರಿ ಹಬ್ಬಕ್ಕೆ. ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ನಾನೇನು ಗೌರಿ ಗಣೇಶ ಕೂರ್ಸೋಲ್ಲ, ಜಸ್ಟ್ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಬಂದವರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಕಳ್ಸೋಣ ಅಂತ ಜಸ್ಟ್ ನಮ್ಮನೇಲಿ ಇವತ್ತು ಕಳ್ಸ ಪೂಜೆ ಇದೆ, ನಮ್ಮ ಅತ್ತೆದು ಕೂಡ. ಅದಕ್ಕೇನೆ ಇವಾಗ ಬೆಳಿಗ್ಗೆ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಎಲ್ಲರೂ ಮನೆಗೂ ಅರ್ಶಿನ ಕುಂಕುಮ ಕರೆದಿದ್ರು. ಸೊ ಆವಾಗ ಅರ್ಶಿನ ಕುಂಕುಮ ಪುಟ್ಟಿ ಮನೆಗೆ ಹೋಗಿದ್ದೆ. ಅವಳು ನನಗೆ ಸೀರೆ ಕೂಡ ಉಡ್ಸಿದ್ಲು. ನನಗಂತೂ ತುಂಬಾ ಖುಷಿ ಆಯಿತು ಸೀರೆ ಉಡ್ಸಿದ್ದು. ಅದು ಫುಲ್ ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಾನು ರೀಲ್ಸ್ ಮಾಡಿದ್ದೇನೆ. ಸೊ ಇಲ್ಲಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫೈನಲ್ ಆಗಿ ಸಂಜೆ ಆಗೇ ಬಿಟ್ಟು ಗೌರಿ ಹಬ್ಬದ ದಿನವೇ ನಾವು ಕಳಸ ಪೂಜೆ ಮಾಡೋದು. ಯಾಕೆಂದರೆ ಮುತ್ತೈದೆ ತೀರ್ಕೊಂಡಿರ್ತಾರಲ್ಲ, ಸೊ ಅದಕ್ಕೇ ಬರೋ ವರ್ಷ ಗೌರಿ ಹಬ್ಬದಲ್ಲೂ ಕಳಸ ಪೂಜೆ ಮಾಡಲೇಬೇಕು ಕಂಪಲ್ಸರಿ. ಅದಾದಮೇಲೆ ನಾವು 9 ಜನಕ್ಕೆ ಕಂಕಣ ಕಟ್ಟಬೇಕು. ಕಂಕಣ 9 ಜನ ಯಾರಿರ್ತಾರೆ ಮುತ್ತೈದೆಯರು ಅವರಿಗೆ ಕಂಕಣ ಕಟ್ಟಬೇಕು. ಹಾಗೆಯೇ ಇದು ಅದ್ರ ನೆಕ್ಸ್ಟ್ ಡೇ ವ್ಲಾಗು, ಗಣೇಶ ಹಬ್ಬದ ದಿನ ವ್ಲಾಗು. ನಾನು ಅವತ್ತಿನ ದಿನ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡೆ. ಕ್ಯಾರೆಟ್ ಹಲ್ವಾ ಮತ್ತು ಕಡುಬು ಮಾಡೋಣ ಅಂತ. ಕ್ಯಾರೆಟ್ ಹಲ್ವಾ ಜಸ್ಟ್ ಸಿಂಪಲಾಗಿ ಮಾಡೋಣ, ಕಡುಬು ಹೆಂಗೋ ದೇವ್ರಿಗೆ ಇಷ್ಟ ಅಲ್ಲ ಅಂತ ಅಂದ್ಬಿಟ್ಟು ಕಡುಬು ಮಾಡೋಣ ಅಂದ್ಕೊಂಡೆ. ನನಗೆ ಬೆಳಗ್ಗೆ ಏನು ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೇ ನಾನು ಮಧ್ಯಾಹ್ನ ಮಾಡೋಣ ಅಂತ ಅಂದ್ಕೊಂಡೆ. ಕ್ಯಾರೆಟ್ಗೆ ಏನೇನು ಬೇಕು, ಫಸ್ಟು ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಅದನ್ನೆಲ್ಲ ಹುರ್ಕೊಂಡೆ. ಅದೇ ತುಪ್ಪದಲ್ಲಿ ನಾನು ಮತ್ತೆ ಕ್ಯಾರೆಟ್ ಕೂಡ ಹಾಕಿದೆ. ಇದೆಲ್ಲ ನೀಟಾಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಹಾಲು ಹಾಕ್ಕೊಂಡೆ. ಸ್ವಲ್ಪ ಒಂದು ಕಾಲು ಕಪ್ ಹಾಲು ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಸಕ್ಕರೆ ಹಾಕ್ಕೋಬೇಕು. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಆಮೇಲೆ ಅದು ಸಕ್ಕರೆಯಲ್ಲೇ ಬೇಯೋದು ಕ್ಯಾರೆಟು. ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಫೈನಲ್ ಆಗಿ ಇದು ರೆಡಿ ಆಯಿತು. ಇದಾದಮೇಲೆ ನಾನು ಕಡುಬು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಅದು ಸ್ವೀಟ್ ಹೂರಣ ಮಾಡೋದು ನಾನು ಮರ್ತುಬಿಟ್ಟೆ ವೀಡಿಯೋ ಮಾಡ್ಕೊಳ್ಳೋದು. ಸೊ ಅದೇನಿಲ್ಲ, ಕಾಯಿ ತುರ್ಕೊಂಡು ಬೆಲ್ಲ ಪಾಕ ತಗೊಂಡು ಫ್ರೈ ಮಾಡ್ಕೊಳ್ಳೋದಷ್ಟೇನೆ. ಇದಾದಮೇಲೆ ಇದು ಹಿಟ್ಟನ್ನು ನೀಟಾಗಿ ನೀವು ಮುದ್ದೆ ಹೆಂಗೆ ಮಾಡ್ಕೋತೀರ ಸೊ ಅದೇ ಥರ ಬೇಯಿಸ್ಕೊಳ್ಳಿ ನೀಟಾಗಿ. ಒಬ್ಬೊಬ್ಬರು ಇದನ್ನು ಸ್ಟವ್ ಮೇಲೆ ಹಾಕಿ ಕೂಡ ಮತ್ತೆ ಬೇಯಿಸ್ತಾರೆ, ಸ್ಟೀಮ್ ಮಾಡ್ತಾರೆ. ನಾನು ಅದನ್ನು ಕೂಡ ಮಾಡಿಲ್ಲ, ಡೈರೆಕ್ಟಾಗಿ ನೀಟಾಗಿ ಬೇಯಿಸ್ಕೊಂಡು ನಾವು ಇದೇ ಥರ ಮಾಡೋದು. ಫೈನಲಾಗಿ ಹಬ್ಬ ಎಲ್ಲ ಮುಗೀತು. ಸೊ ಅದಕ್ಕೇ ವ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ನಿನ್ನೆ ಎಲ್ಲ ಅಷ್ಟು ತಿಂಡಿ ಮಾಡೋಷ್ಟೊತ್ತಿಗೆ ನನಗೆ 1:30 3:30 ಟೈಮ್ ತೊಗೊಂಡಿದೆ. ನಾನು ಊಟ ಕೂಡ ಹಾಗೆ ಮಾಡಿಬಿಟ್ಟಿದ್ದೆ. ಕಡುಬು ಮಾತ್ರ ಒಂದು ಪೆಂಡಿಂಗ್ ಇತ್ತು. ಲಾಸ್ಟಲ್ಲಿ ಕಡುಬು ಕೂಡ ಮಾಡಿ ಮುಗಿಸ್ದೆ. ಹಾಯ್ ಅಣ್ಣ, ಹಾಯ್. ಆಟ ಎಷ್ಟು ಚೆಲ್ತಾರೆ ಅಂದರೆ ನೋಡಿ, ಫುಲ್ ಎಲ್ಲ ಮನೆ ಅವನದೇ ಆಗಿಬಿಟ್ಟಿರುತ್ತೆ. ಹಾಗೇನೇ ಇಲ್ಲಿವರೆಗೂ ನೋಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂಸ್ ಆಗಿ ಬರುತ್ತೆ. ನಾನು ಇವಾಗ ಹಬ್ಬಗಳಿರೋದ್ರಿಂದ ಸೊ ಬಿಟ್ಟು ಬರ್ತಾಯಿದೆ, ಮಾಡೋಕ್ಕಾಗ್ತಾಯಿಲ್ಲ, ಟೈಮ್ ಕೂಡ ಅಲ್ಲ. ಅದು ಎಡಿಟಿಂಗಿಗೆ ಟೈಮ್ ಹಿಡಿತಿದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಆಗ್ತಾಯಿಲ್ಲ. ಸೊ ಅದಕ್ಕೆ ಇವಾಗ ಕಂಟಿನ್ಯೂಸ್ ವ್ಲಾಗ್ ಬರುತ್ತೆ. ಹಾಗೆಯೇ ಇಲ್ಲಿವರೆಗೂ ನೋಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.